ಬೆಂಗಳೂರಿನ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ವಾರ್ಡ್ಗಳಲ್ಲಿ ಪರಿಸ್ಥಿತಿ, ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿ ಸರ್ಕಾರದ ಗಮನ ಸೆಳೆಯಲು ನ್ಯೂಸ್ 18 ಅಭಿಯಾನ ನಡೆಸಿದೆ. ಇದುವೇ ಪಾಲಿಕೆ ಪಯಣ. ಇವತ್ತು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಗೋವಿಂದರಾಜನಗರದಲ್ಲಿ ಒಟ್ಟು 13 ವಾರ್ಡ್ಗಳಿದ್ದು ಜನರ ಸಮಸ್ಯೆ ಭಿನ್ನವಾಗಿಲ್ಲ. ಜಿಬಿಎ ಎಲೆಕ್ಷನ್, ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಜಿಬಿಎ ವ್ಯಾಪ್ತಿಯ ನಗರ ಪಾಲಿಕೆಗಳ ಚುನಾವಣೆಗೆ ಮುಹೂರ್ತ ನಿಗದಿಯಾಗಿದೆ. 2 ತಿಂಗಳಿನಲ್ಲಿ ಚುನಾವಣೆ ನಡೆಸೋದಕ್ಕೂ ಕೂಡ ರಾಜ್ಯ ಚುನಾವಣಾ ಆಯೋಗ ಸಜ್ಜಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಜನರ ನಾಡಿ ಮಿಡಿತ ಅರಿಯೋದಕ್ಕೆ ನ್ಯೂಸ್ 18 ಕನ್ನಡ ಮುಂದಾಗಿದೆ. ಇದುವೇ ಇವತ್ತಿನ ವಿಶೇಷ ಪಾಲಿಕೆ ಪಯಣ. ನಾನು ಆಶಿಕ್ ಮುಲ್ಕಿ. ಇವತ್ತಿನ ಪಾಲಿಕೆ ಪಯಣ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೆಯಲಿದೆ. ಒಟ್ಟು 13 ವಾರ್ಡ್ಗಳನ್ನು ಒಳಗೊಂಡಿರುವಂಥ ಮತಕ್ಷೇತ್ರ. ವಾರ್ಡ್ ವಿಂಗಡಣೆಗೂ ಮೊದಲು 9 ವಾರ್ಡ್ಗಳಿದ್ವು, ಈಗ 4 ವಾರ್ಡ್ಗಳು ಹೆಚ್ಚಳ ಆಗಿದೆ. ಅಗ್ರಹಾರ ದಾಸರಹಳ್ಳಿ ಡಾಕ್ಟರ್ ರಾಜ್ಕುಮಾರ್ ವಾರ್ಡ್, ತಿಮ್ಮೇನಹಳ್ಳಿ ಕಾವೇರಿಪುರ ಡಾಕ್ಟರ್ ವಿಷ್ಣುವರ್ಧನ್ ವಾರ್ಡ್, ಪಟಗಾರಪಾಳ್ಯ ಮಾರೇನಹಳ್ಳಿ ಪಶ್ಚಿಮ, ಮೂಡಲ್ಪಾಳ್ಯ ಮಾರುತಿ ಮಂದಿರ ವಾರ್ಡ್, ಅನುಭವ ನಗರ, ನಾಗರಬಾವಿ, ಚಂದ್ರ ಲೇಔಟ್ ಹಾಗೂ ನಾಯಂಡಹಳ್ಳಿ ಒಟ್ಟು 13 ವಾರ್ಡ್ಗಳಿದ್ದಾವೆ. ಹಾಗಿದ್ರೆ ಈ ವಾರ್ಡ್ನ ವ್ಯಾಪ್ತಿಯಲ್ಲಿರುವಂತಹ ಜನರ ಅಭಿಪ್ರಾಯ ಏನು? ಚುನಾವಣೆ ಬೇಕು ಅಂತಿದ್ದಾರಾ? ಕಾರ್ಪೊರೇಟರ್ಗಳಿಲ್ಲದೆ ಇಲ್ಲಿರುವಂತಹ ಜನ ಏನೆಲ್ಲ ಸವಾಲುಗಳನ್ನ, ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ ಅನ್ನೋದನ್ನ ಇವತ್ತಿನ ಪಾಲಿಕೆಯ ಪಯಣದಲ್ಲಿ ನಾವು ನೋಡ್ತಾ ಹೋಗೋಣ. ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು 13 ವಾರ್ಡ್ಗಳು ಬರುತ್ತೆ ಅಂತ ಹೇಳಿದೆ. ಈ 13 ವಾರ್ಡ್ಗಳ ಪೈಕಿ ನಾಯಂಡಹಳ್ಳಿ ವಾರ್ಡ್ ಕೂಡ ಒಂದು. ಸದ್ಯಕ್ಕೆ ನಾನು ನಾಯಂಡಹಳ್ಳಿ ವಾರ್ಡ್ನಲ್ಲೇ ನಿಂತಿದ್ದೀನಿ, ಇಲ್ಲಿನ ವಿನಾಯಕ ಲೇಔಟ್ನಲ್ಲಿದ್ದೀನಿ. ಸೊ ಹಾಗಿದ್ರೆ ಈ ಭಾಗದ ಜನರ ಮನದಾಳ ಏನು? ಇವರು ಕಾರ್ಪೊರೇಷನ್ ಎಲೆಕ್ಷನ್ ಬೇಕು ಅಂತಿದ್ದಾರಾ, ಬೇಡ ಅಂತಿದ್ದಾರಾ? ಬನ್ನಿ ಅವ್ರನ್ನೇ ಕೇಳೋಣ. ಸರ್, ಮಾಡಿದ್ರೆ ಒಳ್ಳೆಯದು. ಯಾಕೆಂದರೆ ಇಲ್ಲಿ ಕೆಲಸಗಳಿರ್ಬೋದು, ಸಣ್ಣ ಪುಟ್ಟ ರೋಡ್ಗಳು ಕೆಲಸಗಳಿರ್ಬೋದು, ಅವಕ್ಕೆಲ್ಲ ಅನುಕೂಲ ಆಗುತ್ತೆ. ಎಲ್ಲ MLAಗಳನ್ನೇ ಹುಡಿಕೊಂಡು ಹೋಗೋಕ್ಕಾಗಲ್ಲ. ಇಲ್ಲಿದ್ದರೆ ನಮ್ಮವರು ಅಂತ ಇದ್ದರೆ ಒಂದು ಅನುಕೂಲ ಆಗ್ಬೋದು. ಇದೇನಿಲ್ಲ, ಓಕೆ, ಬಟ್ ಇದ್ದರೆ ಒಳ್ಳೆಯದು. ಕಾರ್ಪೊರೇಷನ್ ಎಲೆಕ್ಷನ್ ಬೇಕು ಸರ್. 4 ಜನಗಳಿಗೆ ಒಳ್ಳೆಯದಾಗುವಂಥ ಒಬ್ಬ ನಾಯಕ ಬೇಕು. ಏಕೆಂದರೆ ನಾವು ಪ್ರತಿಯೊಂದಕ್ಕೂ ಮೇಲ್ಮಟ್ಟಕ್ಕೆ ಹೋಗೋಕ್ಕಾಗಲ್ಲ. ಏನಿದೆ ಏರಿಯಾ ಮಟ್ಟದಲ್ಲಿ ನೋಡ್ಕೊಂಡು ಹೋಗ್ಬೋದು. ಅವೆಲ್ಲ ಸಮಸ್ಯೆ ಬಂದೇ ಬರುತ್ತೆ ಸರ್. ಅವನ್ನ ಸಾಲ್ವ್ ಮಾಡೋವಂಥವ್ರು ಬೇಕೇ ಬೇಕು. ಹಾಗಾಗಿ ಜನಗಳದ್ದು ಏನಿದೆ ಸರ್, ಜನಗಳಿಗೆ ನೀವು ಮಾಹಿತಿ ಕೊಡಬೇಕು. ಒಳ್ಳೆಯ ಕೆಲಸ ಕಾರ್ಯ ಮಾಡುವಂಥವ್ರನ್ನ ಆಯ್ಕೆ ಮಾಡಿ ಅನ್ನೋದನ್ನ. ಹೋಗೋಕ್ಕಾಗಲ್ಲ ಸರ್. ಇವಾಗ ನಮ್ಮಂಥ ಸಾಮಾನ್ಯ ಜನ ಎಲ್ಲಿ ಹೋಗೋಕ್ಕಾಗುತ್ತೆ ಸರ್? ಆ ಮಟ್ಟಕ್ಕೆ ಹೋಗೋಕ್ಕಾಗುತ್ತೆ? ನಾವು ಆಗಲ್ಲ. ಇಲ್ಲೇನಿದೆ ಈ ಮಟ್ಟಕ್ಕೆ ನೋಡ್ಕೊಂಡು ಹೋಗ್ಬೋದು ಅಷ್ಟೇ. ಬೇಕು ಕಾರ್ಪೊರೇಷನ್ ಎಲೆಕ್ಷನ್ ಬೇಕು, ಬಟ್ ಯಾವುದೇ ಪಕ್ಷ ಆಗಲಿ ಕೆಲಸ ಮಾಡುವಂಥ ನಾಯಕ ಬೇಕು ಸರ್, ಅಷ್ಟೇ. ಇಲ್ಲಿ ಮಟ್ಟದಲ್ಲಿ ನಮ್ಮ ಲೆಕ್ಕಕ್ಕೆ ಅವ್ರ ಹತ್ರ ಹೋಗಿ ನಾವು ಕೇಳ್ಬೋದು, ಚರ್ಚೆ ಮಾಡ್ಬೋದು. ಹಿಂಗಾಗದೆ ರೋಡು ಅದು ಇದು ಯಾವ್ದಾದ್ರು ಒಂದು ಕಷ್ಟ ಸುಖಕ್ಕೆ ಮಾತಾಡ್ಬೋದು. ಈಗ MLAಗಳ ಹತ್ರ ಹೋದರೆ ಅವ್ರಿಗೆ ಗೆದ್ಮೇಲೆ ಅವ್ರ ಬಾಗ್ಲಿಗೂ ಹೋಗೋಕ್ಕಾಗಲ್ಲ. ನಾವು ಬಾಗ್ಲ ಹತ್ರನೂ ನಿಂತ್ಕೊಳ್ಳೋಕ್ಕಾಗಲ್ಲ, ಅವ್ರನ್ನ ಕೇಳೋಕ್ಕೂ ಆಗಲ್ಲ. ಸೆಕ್ಯೂರಿಟಿ ವಾಪಸ್ ಕಳಿಸ್ತಾರೆ. ಅವ್ರಿಗೆ ಎಲ್ಲೋ ಗಂಟೆ ಅಷ್ಟೇ ನಾವು ಮಾಡ್ತೀವಿ, ಕೈ ಮುಗಿತಾರೆ, ಎಲ್ಲ ಮುಗಿತಾರೆ. ಗೆದ್ದಾದ್ಮೇಲೆ ಈಚೆಗೆ ಬರಲ್ದ್ರ ಅವರು. ಸರ್, ಎಲೆಕ್ಷನ್ ನಡೆದ್ರೆ ಒಳ್ಳೆಯದು. ನಡೆದು ಜನಕ್ಕೆ ಉಪಕಾರ ಮಾಡಿ, ಒಳ್ಳೇದು ಮಾಡಿ, ಹೆಸರು ಬಂದರೆ ಅವರು ಮುಂದುವರಿಯೋಕೆ ಈಜಿ ಆಗುತ್ತೆ. ಇದ್ದರೂ ಮಾಡಬೇಕು, ಇದ್ದವರು ಮಾಡಬೇಕು. ಇದ್ದಾಗ ಮಾಡಬೇಕು, ಇದ್ದಾಗ ಮಾಡಬಾರ್ದು ಅಂತ ಅಂದ್ಬೇಡ. 6 ತಿಂಗಳಿಗೆ 3 ತಿಂಗಳಿಗೆ ಬಂದು ವಿಚಾರಿಸಿ ನೋಡಿ ಹೋಗಿ ಬಂದರೆ ಅವ್ರಿಗೂ, ಬಡವ್ರ ಬಗ್ಗರಿಗೆ, ಕೂಲಿ ಮಾಡೋರಿಗೆ, ಲೇಬರ್ಗಳಿಗೆ ಅನುಕೂಲ ಆಗುತ್ತೆ. ಹೋಗೋಣ ಬಿಡಿ, ಮಾಡೋಣ ಬಿಡಿ ಅಂತ ಹಿಂದೇಟ್ ಹಾಕೊಂಡು ಹೋಗ್ತಾರೆ ಹೊರತು ಯಾರು ಮಾಡಲ್ಲ ಅಂತ ಮಾಡ್ತಾರೆ. ಇಷ್ಟು ಹಿಂದೇಟ್ ಹೊಡ್ಕೊಂಡು ಹೋಗ್ತಾರೆ. ನಡಿಬೇಕು ಸರ್. ಯಾಕೆ ಮುಖ್ಯ ಕಾರ್ಪೊರೇಟರ್ಗಳು? ನಮ್ಮ ಕೆಲಸ ಕಾರ್ಯಗಳು ಆಗಬೇಕಲ್ಲ, ಅದಕ್ಕೋಸ್ಕರ. ಏನೀಗ MLA ಅಧಿಕಾರಿಗಳಿದ್ರೆ ಕೆಲಸ ಕಾರ್ಯಗಳು ಆಗಲ್ಲ ಸರ್. ಅವ್ರ ಹತ್ರ ಹೋಗಿ ನಾವು ಕೇಳೋಕ್ಕಾಗಲ್ಲ. ನಮ್ಮ ಜನಗಳು ತಂದೆ ಹಾಕ್ತಾರೆ, ಗಾಡಿ ಬಂದಾಗ ಹಾಕುವ ಅನ್ನಲ್ಲ. ಎಲ್ಲ ತಗೋತೋ ಎಲ್ಲಿ ಬೇಕಲ್ಲ ಹಾಕ್ಬಿಟ್ಟು ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ನಮ್ಮದು ತಪ್ಪಿದೆ, ಜನರದ್ದು ತಪ್ಪಿದೆ, ನಿಮ್ಮದು ತಪ್ಪಿದೆ. ಹಾಕಲ್ಲ. ಮಾಡಲೇಬೇಕು ಸರ್. ಎಲೆಕ್ಷನ್ ಮಾಡಿದ್ರೆ ಒಳ್ಳೇದೇ ಸರ್. ಯಾಕಂದರೆ ಪ್ರತಿಯೊಂದು MLA ಹತ್ರ ಹೋಗ್ಬಿಟ್ಟು ಹೇಳೋಕ್ಕಾಗಲ್ಲ. ಸಣ್ಣ ಪುಟ್ಟ ಪ್ರಾಬ್ಲಮ್ಮು ಎಲ್ಲ ಮೋರಿ ಕ್ಲೀನಿಂಗು ಪ್ರತಿಯೊಂದು ಏನೋ ನಮ್ಮ ಗ್ರಾಮದಲ್ಲಿ ಏನೋ ಇದ್ರೂ ಪ್ರಾಬ್ಲಮ್ಮು. ಅದು ಕಾರ್ಪೊರೇಟರ್ ಎಲೆಕ್ಷನ್ ಆಗಿದ್ರೆ, ಕಾರ್ಪೊರೇಷನ್ ಇದ್ದರೆ ಇಲ್ಲೇ ಪಕ್ಕದಲ್ಲಿ ನಮ್ಮ ಕಾರ್ಪೊರೇಟರ್ ಇದ್ದಾರೆ, ಹೋಗಿ ನಾವು ಏನು ಸಮಸ್ಯೆ ಇದ್ದರೆ ಕೊರತೆಗಳೆಲ್ಲ ಹೇಳ್ಕೋಬೋದು. ಇವಾಗ ಪ್ರತಿಯೊಂದು ಸಣ್ಣ ಪುಟ್ಟ ನಮ್ಮ MLA ಯಾರಂತೆ ಅಲ್ಲ, ನಮ್ಮನ್ನು ಸೇರ್ಸೋದಲ್ಲ ಹೋದರೆ
ಅಲ್ಲಿ ಸೇರಿಸೋದಿಲ್ಲ. ಪ್ರತಿಯೊಂದು ಏನೋ ಹೇಳಿದ್ರು ಆದಂತೆ ಇದಂತೆ ಇಲ್ಲಿ ಯಾರೋ ಲೀಡರ್ ಇರ್ತಾರೋ ಆಯಿತು, ಅದು ಏನೋ ಅದಂತ ಏನು ವರ್ಕ್ ಮಾಡಲ್ಲ. ಈಗ ಪ್ರತಿಯೊಂದು MLA ಥರ ಹೇಳಿದರೆ ಅದೇನು ಆಯಿತು ಆಗುತ್ತೆ ಮಾಡ್ತೀವಿ ಹೋಗ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಏರಿಯಾದಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ಆದರೆ ಕಾರ್ಪೊರೇಟರ್ ಇದ್ದರೆ ಅವ್ರ ಹತ್ರ ಹೋಗಿ ಸಮಸ್ಯೆ ಹೇಳಿಸ್ಕೊಂಡು ನಾವು ಬಗೆಹರಿಸ್ಬೋದು ಅಷ್ಟೇ. ಈ 13 ವಾರ್ಡಲ್ಲಿ 13 ವಾರ್ಡ್ಗೂ MLA ಓಡಾಡಬೇಕು ಅಂದರೆ ತುಂಬ ಕಷ್ಟ ಐತೆ. ಅರ್ಥ ಆಯ್ತಾ? ಒಂದೊಂದು ವಾರ್ಡಲ್ಲೂ ಒಂದು ವಾರ್ಡ್ಗೂ MLA ಬಂದು ಪ್ರತಿ MLA ಹತ್ರ ನಾವು ರಿಪೋರ್ಟ್ ಮಾಡೋಕ್ಕಾಗಲ್ಲ. ಹೋಗ್ಲಿ AE AEE AG ಇವರೆಲ್ಲ ಕೆಲಸ ಮಾಡ್ತಾಯಿದ್ರೆ ಅವರು ಮಾಡಲ್ಲ. ಇಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ಆಗಲೇಬೇಕು, 100ಗೆ 200% ಆಗಬೇಕು. ಕ್ಷೇತ್ರ ಮಾಡಲ್ಲ ಯಾವುದೇ ಗೌರ್ಮೆಂಟ್ ಬಂದ್ರಲ್ಲ, ಈ ಸರ್ಕಾರ ಇರೋರ್ಗೂ ಮಾಡಲ್ಲ ಸರ್. ಪ್ರತಿಯೊಂದು ಕುಂದುಕೊರತೆ ಏನೇನೈತೆ ನೀಟಾಗಿ ಕಸ ಗುಡಿಸ್ತಾರೆ ಅನ್ನೋಕ್ಕೆ ಯಾರನ್ನೋ ಕೇಳಬೇಕು, MLAನ ಕೇಳೋಕ್ಕಾಗಲ್ಲ. ಹೋಗ್ಲಿ ಮೋರಿ ಕಟ್ಕೊಂಡೈತೆ ಅಂತ ಯಾರನ್ನೋ ಕೇಳಬೇಕು, MLAನ ಕೇಳೋಕ್ಕಾಗಲ್ಲ. MLA ಸಿಗ್ತಾರ ಹೋಗ್ಲಿ, ಅದೊಂದು ಟೈಮಿಂಗ್ಸ್ ಇಲ್ಲ ಸಿಗ್ತಾರೆ ಅನ್ನೋಕ್ಕೆ. ನಾಯಂಡಹಳ್ಳಿಯಿಂದ ನೇರವಾಗಿ ಇದೀಗ ನಾಗರಬಾವಿ ವಾರ್ಡ್ ಕಡೆಗೆ ಬಂದಿದ್ದೀವಿ. ಇಲ್ಲೂ ಕೂಡ ಸಾಕಷ್ಟು ಸಮಸ್ಯೆ. ಸೊ ಯಾವ ಥರದ ವಾತಾವರಣ ಇದೆ, ಪಾಲಿಕೆ ಚುನಾವಣೆ ಬಗ್ಗೆ ಇಲ್ಲಿರುವಂಥ ಜನರ ಮನದಾಳ ಏನು ಅನ್ನೋದನ್ನ ಕೇಳೋಣ ಬನ್ನಿ. ಕಾರ್ಪೊರೇಷನ್ ಚುನಾವಣೆ ಮಾಡಲಿಲ್ಲ ಅಂದ್ರೆ ಕಾರ್ಪೊರೇಟ್ ಇಲ್ಲ ಅಂದ್ರೆ ಕೇಳೋರಿಲ್ಲ ಹೇಳೋರಿಲ್ಲ. ದೀಪಾಂಜನಗರ ನೈಸ್ ರೋಡ್ ಆ ಸರ್ಕಲ್ ಅಲ್ಲಿ ಕಂಬಿ ಎದ್ಬಿಡೋದು, ಯಾವನ್ನು ಕೇಳೋಣ. ಅಟ್ಲೀಸ್ಟ್ ಕಾರ್ಪೊರೇಟರ್ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ, ಮಾಡ್ಬೋದು ಅಲ್ವಾ? ಅದರಿಂದ ನೋಡಿ ಕಸ ನೀವೇ ನೋಡ್ತಾ ಇದ್ದೀರಾ, ಕಸದ್ದೆಲ್ಲ ಯಾವನ್ನು ಕೇಳೋನಿಲ್ಲ, ಸಿಕ್ಕಾಬಟ್ಟೆ ಕಸ. ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಅಟ್ಲೀಸ್ಟ್ ಕಾರ್ಪೊರೇಟರ್ ಇದ್ರೆ ಅಲ್ಲಿ ಓಡಾಡ್ತಾ ಇದ್ದಾಗ ನಾವು ಹೋಗಿ ಹಿಂಗಿದೆ ಅಂದ್ರೆ ಬಂದು ನೋಡ್ಬೋದು. MLA ಹುಡುಕೊಂಡು ಎಲ್ಲಿ ಹೋಗ್ತೀರಾ, MP ಹುಡುಕೊಂಡು ಎಲ್ಲಿ ಹೋಗ್ತೀರಾ? ಕಾರ್ಪೊರೇಟರ್ ಎಲೆಕ್ಷನ್ ಆದರೆ ಒಳ್ಳೇದೇ. ಇದೆಲ್ಲ ಸ್ವಲ್ಪ ಏರಿಯಾಗಳಿಗೆ ಇಂಪ್ರೂವ್ಮೆಂಟ್ ಆಗ್ತವೆ, ಇಲ್ಲಾಂದ್ರೆ ಆಗೋದಿಲ್ಲ. ರೋಡ್ ಎಲ್ಲ ಭಾಳ ಹಾಳಾಗಿದ್ದಾವೆ, ಅಧ್ವಾನ ಆಗೋಗಿದೆ, ಗುಡ್ಡಿಗಳೆಲ್ಲ ಬಿದ್ದುಬಿಟ್ಟಿದ್ದಾವೆ. ಮಳೆ ಬಂದರೆ ಯಾರು ನೋಡೋರಿಲ್ಲ. ನಮ್ಮ ಸ್ಥಳೀಯ ಆಗಬೇಕಾದ್ರೆ ಕಾರ್ಪೊರೇಟರ್ ಆಗಬೇಕು. ಯಾಕೆ ಮುಖ್ಯ ಕಾರ್ಪೊರೇಟರ್ಗಳು? ಈಗ ನಮಗೆಲ್ಲ ಅಲ್ಲೇ ಏರಿಯಾದಲ್ಲಿ ಇರ್ತಾರೆ, ಏನಕ್ಕೆ ಕಷ್ಟ ಸುಖ ಕೇಳೋಕ್ಕೆ ಚೆನ್ನಾಗಿರ್ತದೆ. ಈಗ ಒಂದು ಮೋದಿ ಕಟ್ಕೊಂಡ್ರು BBMP ಬರಬೇಕು. ಕಾರ್ಪೊರೇಷನ್ ಈಗ ಒಂದು ಕೌನ್ಸಿಲರ್ ಇಲ್ಲ ಅಂತಂದರೆ ಕೆಲಸಗಳಾಗೋದಿಲ್ಲ. ಯಾವುದೇ ಕಾರಣಕ್ಕೂ ಕೌನ್ಸಿಲರ್ ಬೇಕೇ ಬೇಕು ಸರ್. ಕೌನ್ಸಿಲರ್ ಇಲ್ಲ ಅಂದರೆ ಯಾವ ಕೆಲಸನೂ ಆಗೋದಿಲ್ಲ. ಏನೇ ಒಂದು ಕುಂದುಕೊರತೆ ಬೇಕಂದ್ರೂ ಕೌನ್ಸಿಲರ್ ಹತ್ರ ಹೋಗಬೇಕು. ಅವ್ರು ಕೌನ್ಸಿಲರ್ ಇಲ್ಲ ಅಂದರೆ ಯಾರಿಗೆ ಕೇಳೋಕ್ಕಾಗ? ಬರೀ ನಾವು MLAಗಳ ಹತ್ರನೇ ಹೋಗಿ ಕೇಳೋಕ್ಕಾಗಲ್ಲ. MLA ಮನೆ ಹತ್ರನೂ ಹೋದರೆ ನಾವು ಏನು ಅವ್ರು ರೆಸ್ಪಾನ್ಸಿಬಲ್ ಮಾಡೋದಿಲ್ಲ. ಅದಕ್ಕೋಸ್ಕರ ನಮಗೆ ಕೌನ್ಸಿಲರ್ಗಳು ಬೇಕೇ ಬೇಕು. ಕೌನ್ಸಿಲರ್ ಎಲೆಕ್ಷನ್ ಆಗಲೇಬೇಕು ಸರ್. ಎಲೆಕ್ಷನ್ ಮಾಡಲೇಬೇಕು ಸರ್. ಎಲ್ಲ ಚರಂಡಿಗಳಲ್ಲಿ ಮತ್ತು ಅಲ್ಲಿ ನಾಗರಬಾವಿ ವಿಲೇಜಿಂದ ನೀವು ಬರ್ತಾ ಮೋರಿ ಇದೆ ನೋಡಿ, ಆ ಮೋರಿ ಹತ್ರ ದಿನಕ್ಕೂ ಒಂದು ಟ್ಯಾಕ್ಟ್ರಷ್ಟು ಕಸ ಹಾಕ್ಬಿಟ್ಟು ಹೋಗ್ತಾರೆ. ಅಲ್ಲಿ ಬೆಂಕಿ ಹಚ್ಚುತ್ತಾರೆ. ಆ ಬೆಂಕಿ ಹಚ್ಚೋದ್ರಿಂದ ಈ ವೆಹಿಕಲ್ನಲ್ಲಿ ಬರೋರಿಗೆ ಓಡಾಡೋರಿಗೆ ಭಾಳ ತೊಂದರೆ ಆಗುತ್ತೆ. ಮತ್ತು ಮಳೆ ನೀರು ಕಟ್ಕೊಂಡ್ರೆ ಮೇಲ್ಗಡೆ ನೀರು ಬರ್ತಾ ಇರೋದೆಲ್ಲ ಕೆಳಗಡೆ ಬರ್ತವೆ, ಓಡಾಡೋದಕ್ಕೂ ಆಗಲ್ಲ. ದಯವಿಟ್ಟು ಕಾರ್ಪೊರೇಷನ್ನು ಎಲೆಕ್ಷನ್ ಮಾಡಲೇಬೇಕು. ಈಗ ಏನೇ ಒಂದು ಸಮಸ್ಯೆ ಕಾರ್ಪೊರೇಟರ್ದಾಗ ಹೋಗ್ಬೋದು, ಅವ್ರನ್ನ ಹೇಳ್ಬೋದು. ಈ ಕಡೆ ಮೋರಿ ಕಿತ್ಕೊಂಡಿದೆ, ಇಲ್ಲಿ ಮರ ಬೀಳ್ತದೆ, ಏನೋ ಒಂದು ತೊಂದರೆ ಆಗಿದೆ ಹೇಳ್ಕೋಬೋದು. ಈ MLAಗಳ ಎಲ್ಲೋ ಹೇಳ್ಕೊಳಕ್ಕಾಗತ್ತೆ, ಕೈಗೆ ಸಿಗಲ್ಲ. ಅವ್ರನ್ನ ನಾವು ಮೀಟ್ ಮಾಡಬೇಕು ಒಂದು ವಾರಕ್ಕೆ ಮುಂಚೆ ನಾವು ಅಪ್ಲಿಕೇಶನ್ ಹಾಕೊಂಡಿರ್ಬೇಕು, ಅಪಾಯಿಂಟ್ಮೆಂಟ್ ಮಾಡಿರ್ಬೇಕು. ಪ್ರೈಮ್ ಮಿನಿಸ್ಟರ್ಗಿಂತ ದೊಡ್ಡವರಾಗ್ಬಿಟ್ರೆ ಈಗೆಲ್ಲ ಹಂಗೆ ಆಗ್ಬಿಟ್ಟಾರೆ ಸರ್. ಈಗ ನಾನು ಚಂದ್ರ ಲೇಔಟ್ಗೆ ಬಂದಿದ್ದೀನಿ. ಬಹಳ ದೊಡ್ಡದಾಗಿರುವಂಥ ಲೇಔಟ್ ಇದು. ಹಳೆ ಡಿಲಿಮಿಟೇಷನ್ ನಲ್ಲೂ ಇದು ವಾರ್ಡ್ ಆಗೇ ಇತ್ತು. ಈಗ ಹೊಸ ಡಿಲಿಮಿಟೇಷನ್ ಅಲ್ಲಿ ಇದು ವಾರ್ಡ್ ಆಗಿ ಉಳ್ಕೊಂಡಿದೆ. ಸೊ ಇಲ್ಲಿರುವಂತ ಜನರ ಮಾತೇನು, ಇಲೆಕ್ಷನ್ ನಡಿಬೇಕು ಅಂತಿದಾರ ಬೇಡ ಅಂತಿದಾರ, ಬನ್ನಿ ಕೇಳೋಣ. ಎಲೆಕ್ಷನ್ ನಡಿಬೇಕು ಸರ್. ಯಾಕೆ ಮುಖ್ಯ ಅನ್ನಿಸ್ತಾರೆ ಕಾರ್ಪೊರೇಟರ್ಗಳು? ನಾವು ಕಾರ್ಪೊರೇಟರ್ ಅಕ್ಕಪಕ್ಕ ಎಲ್ಲ ಇಲ್ಲೇ ಇರ್ತಾರೆ. ಹಾಗಾಗಿ ಅವ್ರಿಗೆ ಏನೇ ಆದ್ರೂ ನಾವು ಹೋಗಿ ಹೇಳ್ಬೋದು, ಇಲ್ಲ ಕೇಳ್ಬೋದು. MLA ಕೈ ಸಿಗ್ತಾರೆ, ಸಿಗಲ್ಲ. ಹಾಗಾಗಿ ಕಾರ್ಪೊರೇಷನ್ ಎಲೆಕ್ಷನ್ ನಡಿಬೇಕು. ಇವರೇನು ಮಾಡಂಗೆ ಕಾಣ್ತಿದಾರ ಈ ಗೌರ್ಮೆಂಟ್ ಅವರು? ಮಾಡ್ತೀನಿ ಅಂತಿದ್ದಾರೆ, ಅದು ನೋಡ್ಬೇಕು ಸರ್, ಮಾಡ್ತಾರ ಇಲ್ವ ಅಂತ ಸರ್ಕಾರಕ್ಕೆ ಗೊತ್ತು. ಎಲ್ಲ ಜಾಸ್ತಿ ಆಗ್ಬಿಟ್ರೆ ಪ್ರಪಂಚದಲ್ಲಿ ಬದುಕೋದು ಹೆಂಗೆ? ಈ ಕಾರ್ಪೊರೇಟರ್ಗಳು ಬೇಕೋ ಬೇಡವೋ ನಿಮ್ಗೆ? ಕಾರ್ಪೊರೇಟರ್ಗಳು ಬೇಕು. ಈಗ ಸದ್ಯಕ್ಕೆ ಎಲೆಕ್ಷನ್ ಆಗೋವರೆಗೂ ಬೇಡ. 2 ವರ್ಷದಲ್ಲಿ ಕೊಟ್ಬಿಟ್ಟು ಅವ್ರಿಗೆ ಏನ್ ಮಾಡೋದು? ಕೊಟ್ರೆ ಒಂದು 5 ವರ್ಷನಾರ ಕೊಡಬೇಕು ಕೌನ್ಸಿಲರ್ಗೆ. ಅಲ್ಲ, ಇವ್ರಿಗೆ ಈಗ ಎಲೆಕ್ಷನ್ ಆದ್ರೆ 5 ವರ್ಷಕ್ಕೆ ಇರ್ತಾರೆ. ಅಲ್ಲ, ಇರ್ತಾರೆ ಕರೆಕ್ಟ್. ಎಲೆಕ್ಷನ್ ಕೊಡ್ಬೇಕಲ್ಲ ಇವರು, ಕೊಟ್ರೆ ತಾನೇ ಅವ್ರ ಕೌನ್ಸಿಲರ್ಗಳಿಗೆ ಆಗೋದು. ಇವರೇ ಕೊಡ್ಲಿಲ್ಲ ಅಂದ್ರೆ, ಆಕೆ ಮಾಡ್ಲಿಲ್ಲ ಅಂದ್ರೆ ಅವರೆಲ್ಲಿಂದ ಕೌನ್ಸಿಲರ್ಗಳಾಗಕ್ಕಾಗುತ್ತೆ? 5 ವರ್ಷ MLA ಅವರು ಪಾಪ ಅವರು ಕೆಲಸ ಮಾಡ್ತಾರೆ, ಇಲ್ಲ ಅಂತಲ್ಲ. ನಮ್ಮ ಹತ್ರ ಸಿಗೋರು ಯಾರು ಅಂದ್ರೆ GB ಸದಸ್ಯರು. ಈ ಸಾರಿ GB ಎಲೆಕ್ಷನ್ ಆಗಿ ಅವ್ರು ಗೆದ್ರೆ ಆ ಸದಸ್ಯರುಗಳೇ ನಮಗೆ ಹತ್ರ ಸಿಗೋದು. ಯಾಕಂದ್ರೆ ಅವರಿಂದ ನಾವು ಕೆಲಸ ತಗೋಬಹುದು. ಈ ಥರ ಮೋರಿ ನೀರು ತುಂಬಿದೆ, ಗಲೀಜಿದೆ, ಎಲ್ಲ ಇದೆ. ಎಲ್ಲ ಸಮಸ್ಯೆಗಳನ್ನ ನಾವು ಅವ್ರ ಹತ್ರ ಹೇಳ್ಕೋಬಹುದು. ಆದ್ರಿಂದ ಎಲೆಕ್ಷನ್ ನಡೀಲೇಬೇಕು. ಚುನಾವಣೆಯಲ್ಲಿ ಪಾಲಿಕೆ ಸದಸ್ಯರಲ್ಲಿ ಪಾಲಿಕೆ ಚುನಾವಣೆನೇ ರಾಜಕಾರಣಿಗಳು, ರಾಜ್ಯ ನಾಯಕರೆಲ್ಲ ಮರ್ತೋಗ್ಬಿಟ್ಟಿದ್ದಾರೆ. ಈಗ ಒಂದು GB ಎಲೆಕ್ಷನ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದಿದ್ದು ಈಗ ಗ್ರೇಟರ್ ಬೆಂಗಳೂರು ಆಯ್ತು. ಗ್ರೇಟರ್ ಬೆಂಗಳೂರು ಅಂತ ಆದ್ಮೇಲೆ ಒಂದು ಗ್ರೇಟಾಗಿ ಎಲೆಕ್ಷನ್ ಮಾಡಬೇಕಲ್ಲ.
ಬೆಂಗಳೂರು ಜನತೆಗೆ ಮೂಲಭೂತ ಸೌಕರ್ಯ ಒದಗಿಸಬೇಕು ಅಂದಾಗ ಪಾಲಿಕೆ ಸದಸ್ಯರ ಅವಶ್ಯಕತೆ ಅತ್ಯಗತ್ಯ ಇದೆ ಸರ್. ಇವರು ಸರ್ಕಾರದವರು ಯಾವ ಕಾರಣಕ್ಕೂ ಚುನಾವಣೆ ಮಾಡಬೇಕೋ ಮಾಡಬಾರ್ದು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಅವರೇ ಕನ್ಫ್ಯೂಷನ್ ಇದ್ದಾರೆ. ಇನ್ನು ಜನಸಾಮಾನ್ಯರ ಕತೆ ಏನಂಗೆ ಬೇಡ ಅಂತೀನಿ. ಆದ್ರೂ ಈ ಕೆಲಸ ಕಾರ್ಯ ಆಗ್ಬೇಕು ಅಂದ್ರೆ ಒಬ್ಬ ಕೌನ್ಸಿಲರ್ ಇರಲೇಬೇಕು. ಏನ್ MLA ಇದ್ರು ಆದ್ರೂ ಸ್ವಾರ್ಥಿಗಳು ಕಾರ್ಪೊರೇಟರ್ಗಳನ್ನು ಜನದ ಮಾತು ಕೇಳಲ್ಲ, ಅವರು ಸ್ವಾರ್ಥಿಗಳೇ. ಒಂದ್ ಪಕ್ಷ MLA ನಂಬೋದು, ಕಾರ್ಪೊರೇಟರ್ಗಳು ನಂಬಕ್ಕಾಗಲ್ಲ. ಅವ್ರದ್ದು ಏನಾಯ್ತು ಅವ್ರದ್ದು ಮಾತ್ರ ಮಾಡ್ಕೊಂಡು ಹೋಯ್ತಾ ಇರ್ತಾರೆ. ಆದ್ರೂ ಜನಗಳು ಕೆಲಸ ಕಾರ್ಯಕ್ಕೆ ಬೇಕು, ಕಾರ್ಪೊರೇಟರ್ ಬೇಕು ಸರ್. ಇವಾಗ MLAಗೆ 9 ಜನ ಕೌನ್ಸಿಲರ್ ಬರ್ತಾರೆ, ಈಗ 13 ಆಗುತ್ತೆ. ಇವಾಗ 13 ಆಗುತ್ತೆ ಗ್ರೇಟರ್ ಆದ್ಮೇಲೆ. MLA ಅವ್ರ ಹತ್ರನೇ ಎಲ್ಲರೂ ಹೋಗಿ ತುಂಬಿಕೊಂಡು ಅವ್ರು ಒಬ್ಬರ ಇಬ್ಬರ ನೋಡೋಕ್ಕಾಗುತ್ತಾ? ಇವಾಗ ಕೌನ್ಸಿಲರ್ಗಳು ಇದ್ರೆ ಇಲ್ಲ ಹತ್ರ ಸ್ಥಳೀಯರು ಇದ್ರೆ ಹೋಗಿ ನೋಡ್ಕೊಂಡು ನಮ್ಮ ಕೆಲಸ ಮಾಡ್ಕೋಬಹುದು ಅಲ್ವಾ? MLA ಅವ್ರು ಮಾಡ್ತಾರೆ ಇಲ್ಲ ಅಂತಲ್ಲ, ಅವ್ರಿಗೂ ಪ್ರೆಷರ್ ಕಮ್ಮಿ ಆಗುತ್ತೆ, ಮಾಡಿದ್ರೆ ಒಳ್ಳೇದು. ಈಗ ನಾನು ಮೂಡಲ್ಪಾಳ್ಯ ವಾರ್ಡ್ನಲ್ಲಿದ್ದೀನಿ. ಮೂಡಲ್ಪಾಳ್ಯದ ಕಲ್ಯಾಣ್ ನಗರ ಮುಖ್ಯ ರಸ್ತೆ. ಸೊ ಈ ಭಾಗದಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಹಾಗಿದ್ರೆ ಜನ ಏನಂತಿದ್ದಾರೆ? ಕಾರ್ಪೊರೇಟರ್ಗಳು ಬೇಕು ಅಂತಿದ್ದಾರಾ, ಬೇಡ ಅಂತಿದ್ದಾರಾ? ಬನ್ನಿ ಅವ್ರನ್ನೇ ಮಾತಾಡ್ಸಿ. MLAಗಳು ಇದ್ರೆ ಅವ್ರ ಸರಹದ್ದು ದೊಡ್ಡದು, ಕೌನ್ಸಿಲರ್ಗಳಿದ್ರೆ ಅವ್ರ ಸರಹದ್ದು ಚಿಕ್ಕದು. ಜನಗಳು ಕಷ್ಟ ನಷ್ಟಕ್ಕೆ ಸ್ಪಂದಿಸ್ತಾರೆ. ಇದು 100% ಶತಸಿದ್ಧ. ಇದು ನಮಗೂ ಬೇಜಾರಾಗ್ತಿದೆ, ಬಟ್ ನಮ್ಮ ಕೈಲಿ ಇಲ್ವಲ್ಲ, ಸರ್ಕಾರದ ಕೈಲಿದೆ, ಅವ್ರು ಮಾಡಬೇಕು. ಅದು ಇವಾಗ MLA ಮಾಡಿಸ್ತಾ ಇಲ್ವ? ಎಲ್ಲ ಆಲ್ರೆಡಿ ಡೆವಲಪ್ಡ್ ಅಲ್ವೇನ್ರಿ ಬೆಂಗಳೂರು, ಇನ್ನೇನ್ರಿ ಮಾಡಬೇಕು? ರೋಡು ನೀರು ಇದ್ರು ಒಂದೇ, ಇಲ್ಲ ಅಂದ್ರು ಒಂದೇ. ಏನೈತದ್ರಿ ಕಾಸ್ಟ್ ಮಾಡ್ಕೊಳಕ್ಕೆ ಹೊಸ ಕಾರ್ಪೊರೇಟರ್ ಮಾಡಿ ಅವನೊಂದು 4-5 ಕೋಟಿ ಲೂಟಿ ಮಾಡ್ಕೊಳಕ್ಕೆ ಮಾಡಬೇಕು ಅಷ್ಟೇ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಾವು ಅವ್ರ ಹತ್ರಕ್ಕೆ ಹೋಗೋಕ್ಕಾಗತ್ತಾ? ಇಲ್ಲಿ ಕಾರ್ಪೊರೇಟರ್ ಇದ್ದರೆ ಅವ್ರ ಹತ್ರ ನಾವು ಕೇಳ್ಕೊಬೋದಲ್ಲ. ನಮ್ಮ ಸಮಸ್ಯೆ ಏನಿದ್ರು ಅವ್ರ ಹತ್ರ ಹೇಳ್ಕೊಬೋದು. ಈಗ ಒಂದು ಮೋರಿ ಇದಕ್ಕಾಗಲಿ ಇನ್ನೊಂದಕ್ಕಾಗಲಿ MLA ಹತ್ರ ಹೋದರೆ ಅವ್ರು ಸೇರಿಸ್ತಾರೆ ನಮ್ಮನ್ನು. ಕಾರ್ಪೊರೇಟರ್ ಹತ್ರ ಆದರೆ ನಮ್ಮ ಏರಿಯಾದಲ್ಲಿ ಇರ್ತಾರೆ, ನಮ್ಮ ಲೋಕಲ್ ಪಾರ್ಟಿ ಇರ್ತಾರೆ, ಅವ್ರ ಹತ್ರ ಹೋಗಿ ಹಿಂಗಲ್ಲ ಹಿಂಗೆ ಅಂತ ಹೇಳಿದ್ರೆ ಅವ್ರು ನಮ್ಮ ಕೆಲಸಗಳು ಮಾಡಿಕೊಡ್ತಾರೆ. ಈಗ ಎಷ್ಟೋ ಕೆಲಸಗಳು ಆಗ್ತಾನೆ ಇಲ್ವೇ? ಪ್ರತಿ 5 ವರ್ಷಕ್ಕೊಂದ್ಸಲ ಮಾಡ್ತಾ ಇದ್ದಾರೆ ಚುನಾವಣೆ. ಇವರು ತಮ್ಮ ಸ್ವಾರ್ಥಕ್ಕಾಗಿ ಚುನಾವಣೆ ಮುಂದೂಡಬಾರ್ದು. ಶಾಸಕರಾದ್ರೆ ಏನಂತ ಪೂರ್ತಿ ಒಂದು ಕ್ಷೇತ್ರ ಇರುತ್ತೆ, ದೊಡ್ಡದಿರುತ್ತೆ, ಮತ್ತು ಅವರು ಅಷ್ಟು ಕಾನ್ಸಂಟ್ರೇಷನ್ ಮಾಡೋದು ಕಮ್ಮಿ ಆಗುತ್ತೆ. ಕಾರ್ಪೊರೇಟರ್ ಆದ ಕಾನ್ಸಂಟ್ರೇಟ್ ಜಾಸ್ತಿ ಆಗುತ್ತೆ. ಸುಮಾರು ದಿನ ಆಯಿತು, ಬದಲಾಗಬೇಕು, ಹೊಸಬ್ರು ಬರಬೇಕು. ಸರಿಯಾಗಿ ರೋಡಿನ ಸಮಸ್ಯೆ ಇಲ್ಲ, ಜೊತೆಗೆ ಚರಂಡಿಗಳು ಸರಿ ಇಲ್ಲ, ಮತ್ತು ಎಲ್ಲ ಬರೀ ಗುಂಡಿಗಳು, ರೋಡು ಎಲ್ಲ ಕಿತ್ತು ಮಡಗವೆ. ಚೆನ್ನಾಗಿರೋದನ್ನ ಕೀಳ್ತಾರೆ, ಅಲ್ಲಿ ಎಂಟಾಕ್ತಾರೆ. ಸರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ, ಯಾವುದೂ ಕೆಲಸ ಮಾಡ್ತಾಯಿದ್ದಾರೆ. ಈಗ ನಾವು ಮೂಡಲ್ಪಾಳ್ಯದಿಂದ ಅನುಭವ ನಗರ ಕಡೆಗೆ ಬಂದಿದ್ದೀವಿ. ಅನುಭವ ನಗರ ಹೊಸ ವಾರ್ಡು. ಸೊ ಈ ವಾರ್ಡ್ನಲ್ಲಿರುವಂಥ ಪರಿಸ್ಥಿತಿ ಏನಿದೆ? ಈ ಮೊದಲಿದು ಮಾರುತಿ ಮಂದಿರ ವಾರ್ಡ್ನ ವ್ಯಾಪ್ತಿಯಲ್ಲಿತ್ತು. ಈಗ ಡಿಲಿಮಿಟೇಷನ್ ಆದಮೇಲೆ ಅನುಭವ ನಗರ ಅಂತ ಹೊಸ ವಾರ್ಡ್ ಆಗಿದೆ. ಸೊ ಹಾಗಿದ್ರೆ ಇಲ್ಲಿರುವಂಥ ಜನರ ನಿರೀಕ್ಷೆಗಳೇನು? ಚುನಾವಣೆ ಬೇಕು ಅಂತಿದ್ದಾರಾ, ಬೇಡ ಅಂತಿದ್ದಾರಾ? ಬನ್ನಿ ಅವ್ರನ್ನ ಮಾತಾಡಿಸಿ ಕೇಳೋಣ. ಕಾರ್ಪೊರೇಟರ್ಗಳು ಇರಲೇಬೇಕು. ಇವಾಗ ಒಂದು ನಾವು MLA ಒಂದು ಗುಂಡಿ ಆಗಲಿ ಒಂದು ಇದಾಗಲಿ ಏನೇ ಆಗಲಿ, ಅದು ಒಂದು ಹಳ್ಳ ಆಗಿರ್ತದೆ, ಒಂದು ಆಕ್ಸಿಡೆಂಟ್ ಆಗುತ್ತೆ, ಅವಾಗ ಕಾರ್ಪೊರೇಟರ್ ಹತ್ರ ನಾವು ಇದು ಮಾಡ್ಬೋದು. ಎಲ್ಲ ಒಂದು MLAಗಳ ಹತ್ರನೇ ಹೋಗೋಕ್ಕಾಗಲ್ಲ. ಕಾರ್ಪೊರೇಟರ್ ಬೇಕು, MLAನೂ ಇರಬೇಕು, ಇಬ್ಬರು ಇರಬೇಕು. ನಮಗೆ ಒಬ್ಬರು MLA ಮೇಲೆ ಡಿಪ್ಲೇಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅವರು ಎಲ್ಲೆಲ್ಲ ಹೋಗಿರ್ತಾರೆ, ಎಲ್ಲೆಲ್ಲ ಇದು ಮಾಡಿರ್ತಾರೆ. ಅವಾಗ ನಾವು ಕಾರ್ಪೊರೇಟರ್ ಹತ್ರ ಹೋಗಿ ನೋಡಿ ಈ ಥರ ಒಂದು ಅನಾಹುತ ಆಗಿದೆ, ಒಂದು ಇದಾಗಿದೆ ಅಂತ ಬಂದು ಅವ್ರ ಹತ್ರ ನಾವು ಹೇಳ್ಬೋದು. ಕಾರ್ಪೊರೇಟರ್ ಹತ್ರ ಮಾತಾಡ್ಬೋದು. ಹಂಗೇನಿರು ಹಂಗೆ ಇದೆ, ಹಂಗೆ ಅಷ್ಟೇ. ಏನಾರ ಈಗ ಏನೋ ಓಟ್ ಹಾಕ್ಬೇಕು ಅಂದಾಗ ಮಾತ್ರ ಎಲ್ಲ ರೆಡಿ ಮಾಡ್ತಾರೆ. ಆಮೇಲೆ ಓಟ್ ಆದಮೇಲೆ ಯಾವುದೂ ಇಲ್ಲ, ಏನೂ ಇಲ್ಲ. ಏನಂದರೆ ಈಗ ಎಲೆಕ್ಷನ್ ಟೈಮಲ್ಲಿ ಬೇಕಾದ್ರೆ ಬರ್ತಾರೆ, ಏನೇನೈತೆ ಎಲ್ಲ ತೋರಿಸ್ತಾರೆ, ನೋಡ್ತಾರೆ, ಮಾಡ್ತಾರೆ. ಎಲೆಕ್ಷನ್ ಹತ್ರ ಬಂದರೆ ಅದು ಬಿಟ್ಟರೆ ಇನ್ಯಾವುದಕ್ಕೂ ಹತ್ರಕ್ಕೆ ಬರೋಲ್ಲ. ಏನು ಮಾಡೋಣ? ಈಗ ಗೌರ್ಮೆಂಟ್ ಬೇಕೇ ಬೇಕು, ಒಂದು ಟೈಮಲ್ಲಿ ಬೇಕು, ಹತ್ಕೋಬೇಕು, ಇತ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ಸರ್, ಇಲ್ಲಿ ನಮಗೆ ರೋಡಲ್ಲೆಲ್ಲ ಭಾರಿ ಹಿಂಸೆ ಆಯ್ತಾ ಇದೆ. ರೋಡ್ಗಳು ಚೆನ್ನಾಗಿಲ್ಲ. MLA ಸಾಹೇಬರು ನಮ್ಮವರೇನೆ, ಪ್ರಿಯಾ ಕೃಷ್ಣವ್ರಿಗೆ ನಾವು ಓಟ್ ಹಾಕಿರೋದು, ಆಯ್ತಾ? ಅವರು ದಿನ ಬಂದು ರೋಡೆಲ್ಲ ಚೆಕ್ ಮಾಡೋಕ್ಕಾಗಲ್ಲ. ಕಾರ್ಪೊರೇಟ್ರ್ ಬೇಕೇ ಬೇಕು. ಇಲ್ಲಿ ಬೇರೆಯವ್ರು ಬಂದು ನಾವು ಅವ್ರು ಹೇಳ್ದಂಗೆ ನಾವು ಕೇಳೋಕ್ಕಾಗಲ್ಲ, ನಾವು ಹೇಳ್ದಂಗೆ ಅವ್ರು ಕೇಳೋಕ್ಕಾಗಲ್ಲ. ಕಾರ್ಪೊರೇಟ್ರ್ ಮುಖ್ಯ ಯಾಕಪ್ಪ ಅಂದರೆ ಸಮಸ್ಯೆಗಳು ಸ್ಥಳೀಯವಾಗಿ ಇರೋ ಸಮಸ್ಯೆಗಳು ಎಷ್ಟೋ ಸಾವಿರಾರು ಐತೆ. ಆ ಸಾವಿರಾರು ಸಮಸ್ಯೆಗಳನ್ನ ಯಾರಿಗೂ ಹೇಳೋಕ್ಕಾಗಲ್ಲ. ಇವಾಗ ಒಂದು MLA ನಾವು ಹುಡ್ಕಕ್ಕೆ ಹೋದ್ರೆ ಅವ್ರ ಅಭಿಮಾನಿಗಳು, ಅವ್ರ ಹಿತೈಷಿಗಳೇ ಅವ್ರು ತುಂಬ್ಕೊಂಡ್ಬಿಡ್ತಾರೆ. ಸಾಮಾನ್ಯ ಮನುಷ್ಯರು ಒಳಗಡೆ ಹೋಗೋಕ್ಕಾಗಲ್ಲ, ಅಷ್ಟೊಂದು ರಶ್ ಇರ್ತದೆ. ಅದಕ್ಕೋಸ್ಕರ ನಮ್ಮ ಸ್ಥಳೀಯ BBMP ಸದಸ್ಯರಿದ್ದರೆ ನಮಗೆ ಭಾಳ ಅನುಕೂಲ ಆಗ್ತದೆ. ಅವ್ರಿಗೆ ಹೇಳ್ಬೋದು. ಕಳೆದ 10-12 ವರ್ಷದಿಂದ ನಡೀತಾ ಇಲ್ಲ. ಇಲ್ಲಿನ ಸಮಸ್ಯೆ ಏನಾಗಿದೆ ಎಲ್ಲ ಪ್ರತಿ ವಾರ್ಡಲ್ಲೂ ಎಲ್ಲ MLA ಹತ್ರ ಹೋಗೋಕ್ಕಾಗಲ್ಲ. ನಾವು ಹೋದರೆ ಅವ್ರದ್ದು 9 ವಾರ್ಡು 10 ವಾರ್ಡು ಇರುತ್ತೆ, ಅವರೆಲ್ಲದು ಬಗೆಹರಿಸೋಕ್ಕಾಗಲ್ಲ. ಗೋವಿಂದರಾಜ್ 13 ಇದೆ. ಫಸ್ಟು 9 ಇತ್ತು, ಈಗ 13 ಆಗಿದೆ. 9ರಲ್ಲೇ ನಮಗೆ ಬಗೆಹರಿಸ್ಕೊಳಕ್ಕಾಗಲ್ಲ. ಎಲ್ಲ ನಮ್ಮ MLA ಪಾಪ
ಬಗೆಹರ್ಸೋಕ್ಕಾಗಲ್ಲ. ಒಂದು ರೋಡ್ ಆಗಲಿ, ಒಂದು ಮೋರಿ ಕಿತ್ತೋಗಿದೆ, ಒಂದು ಮೋರಿ ಪ್ರಾಬ್ಲಮ್ ಆಗಿದೆ, MLA ಹತ್ರ ಹೇಳೋಕ್ಕಾಗಲ್ಲ. ಏನೋ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಆದರೆ ಅಧಿಕಾರಿಗಳು ಅವರೊಂಥರ ಈ ಸುಮ್ಮನೆ ನೇಮಕಾಸ್ತಿಗೆ ಅಧಿಕಾರಿಗಳು ಅವರು ಕೆಲಸ ಮಾಡಲ್ಲ, ಹೆಸರಿಗಷ್ಟೇ. ಯಾವುದೇ ಒಂದು ಅಧಿಕಾರಿಗಳು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಯಾವುದೇ ಒಂದು ಸಮಸ್ಯೆ ಇರಲ್ಲ. ನಗರ ಪಾಲಿಕೆಗಳ ಚುನಾವಣೆ ನಡೆದಿಲ್ಲ ಅಂತಂದ್ರೆ ಈ ಮಳೆಗಾಲದಲ್ಲಿ ನಮ್ಮ ಸಮಸ್ಯೆಗಳನ್ನ ಕೇಳೋರು ಇರಲ್ಲ ಅನ್ನುವಂಥ ಒಂದು ಮಾತನ್ನ ಬಹುತೇಕ ಎಲ್ಲ ಮತದಾರರು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಶಾಸಕರು, ಪಾಲಿಕೆ ಅಧಿಕಾರಿಗಳು ನಮಗೆ ಸಮಯಕ್ಕೆ ತಕ್ಕಂತೆ ಕೈಗೆ ಸಿಗೋದಿಲ್ಲ. ಹೀಗಾಗಿ ವಾರ್ಡ್ನಲ್ಲಿ ಒಬ್ಬ ಜನಪ್ರತಿನಿಧಿ ಅತ್ಯಂತ ಅಗತ್ಯ. ಹೀಗಾಗಿ ಆದಷ್ಟು ಬೇಗ ಚುನಾವಣೆಯನ್ನ ಮಾಡಬೇಕು ಅಂತ ಇಲ್ಲಿರುವಂತ ಜನರು ಹೇಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ಲು ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.